ಬಂದಿರತಕ್ಕಂಥ ಹಾಕಿ ಲಗಾಯಿಸಿ ಒಟ್ಟ ಒಳಗೆ ಹಾಕಬೇಕಾಗಿತ್ತು. ಆದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೇವಲ 8 ಜನರ ಮಾತ್ರ ಹೇಳಿದ್ರು. ಹಿಂಗಾಗಿ 200-300 ಜನ ಇದ್ರಲ್ಲ ಅವರೆಲ್ಲ ಹೋದ್ರು, ಅವ್ರ ಮ್ಯಾಗ ಯಾಕೆ ಕ್ರಮ ತಗೋದಿಲ್ಲ? ಆಮೇಲೆ ಅಲ್ಲಿ ತನಕ ಏನು ಕಮಿಟಿ ಅದ ಆ ಪಂಕ ಮಸೀದಿ ಅವರು ಒಳಗೆ ಹಾಕ್ಬೇಕು. ಎಚ್ಚರಿಕೆ, ನೀವು ಚಾಲೂ ಮಾಡಿರಿ, ನಾವು ಅದನ್ನ ಅಂತ್ಯ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ಶಿವಾಜಿ ಜೈ 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 ಭವಾನಿ, ಜೈ 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 ಶಿವಾಜಿ, ಜೈ 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 ಭವಾನಿ, ಜೈ 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 ಭವಾನಿ, ಜೈ 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 ಭಾರತ್ ಮಾತಾ ಕಿ ಜೈ, ಬ್ರೋ ಭಾರತ್ ಮಾತಾ ಕಿ ಜೈ. ಧಿಕ್ಕಾರ ಧಿಕ್ಕಾರ. ಹಿಂದೂ ಜಾಗರಣ ವೇದಿಕೆಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತು ಸಮಾಜದಲ್ಲಿರ್ತಕ್ಕಂಥ ಸಮಾಜ ಬಾಂಧವರಿಗೆ ಇಡೀ ಜಿಲ್ಲಾದ್ಯಂತ ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ವ್ಯವಸ್ಥಿತವಾಗಿ 19ನೇ ತಾರೀಕು ಶಿವಾಜಿ ಜಯಂತಿಯ ಮೆರವಣಿಗೆ ದಿವಸ ತುಂಬ ವ್ಯವಸ್ಥಿತವಾಗಿ ಪೂರ್ವ ನಿಯೋಜಿತವಾಗಿ ಕೆಲವು ಮತಾಂಧರು ಉದ್ದೇಶಪೂರ್ವಕವಾಗಿ ಪೂರ್ವ ತಯಾರಿಯಲ್ಲಿ ಶೋಭಾಯಾತ್ರೆ ಬರುವಂಥ ಮಾರ್ಗದಲ್ಲಿ ಕಲ್ಲು ಮತ್ತು ಬಡಿಗೆಗಳನ್ನು ಇಟ್ಕೊಂಡು ಆ ಯಾತ್ರೆ ಬರುವ ಮಾರ್ಗದಲ್ಲಿ ಇನ್ನೇನು ಸ್ವಲ್ಪ ದೂರದಲ್ಲಿ ಇತ್ತು ಮೆರವಣಿಗೆ, ಇನ್ನೂ ಪಂಕ ಮಸೀದಿ ಹತ್ರ ಬಂದಿರಲಿಲ್ಲ. ಈ ಒಂದು ವ್ಯವಸ್ಥಿತ ಸಂಚು ಮಾಡಿ ಪೊಲೀಸ್ ಸಿಬ್ಬಂದಿಗಳ ಮೇಲೆ ಮತ್ತು ಶೋಭಾಯಾತ್ರೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಮಹನೀಯರ ಮೇಲೆ ಏನು ಒಂದು ಚಪ್ಪಲಿ ಎಸೆತ ಮತ್ತು ಕಲ್ಲು ಎಸೆತ ಮಾಡಿದ್ದಾರೆ. ಈ ಕೃತ್ಯವನ್ನು ಹಿಂದೂ ಜಾಗರಣ ವೇದಿಕೆ ಖಂಡಿಸುತ್ತದೆ. ನಾವು ಅರ್ಥ ಮಾಡ್ಕೋಬೇಕು, ಇದು ಬರೀ ಬಾಗಲಕೋಟೆ ಸೀಮಿತವಾದಂಥ ಘಟನೆ ಅಲ್ಲ, ತುಂಬ ವ್ಯವಸ್ಥಿತವಾಗಿ ರಾಜ್ಯಾದ್ಯಂತ ಮಾಡ್ಕೊತ ಬರ್ತಾ ಇದ್ದಾರೆ. ನಾವು ಮೊದಲೇ ನೋಡಿರ್ಬೋದು, ನಾಗಮಂಗಲ ಮತ್ತು ಕೆಲವು ಇನ್ನಿತರ ಸ್ಥಳಗಳ ಮಂಡ್ಯದಲ್ಲಿ ವ್ಯವಸ್ಥಿತವಾಗಿ ಒಂದು ತಂತ್ರ ಮಾಡ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ. ಸಮಾಜವನ್ನು ಅಭದ್ರತೆಗೊಳಿಸಬೇಕು ಅಂತೇಳಿ ಬರುವಂಥ ದಿನಗಳಲ್ಲಿ ತುಂಬ ವಿಕೋಪಕ್ಕೆ ಹೋಗುವಂಥ ಸೂಚನೆ ಇರೋದ್ರಿಂದ ಸಮಾಜದಲ್ಲಿ ಜಾಗೃತಿ ಮೂಡಿಸುವ ಕಾರಣಕ್ಕೋಸ್ಕರ ಹಿಂದೂ ಜಾಗರಣ ವೇದಿಕೆ ಇದು ಬರೀ ಶಿವಾಜಿ ಜಯಂತಿಗೆ ಅಷ್ಟೇ ಅಲ್ಲ, ಕಲಿಸುತ್ತ ಗಣಪನ ವಿಸರ್ಜನೆ ವೇಳೆಯಲ್ಲಿ ಮತ್ತು ಬಸವೇಶ್ವರ ಮೂರ್ತಿ ಮೇಲೆ, ಅಂಬೇಡ್ಕರ್ ಅವರ ರ್ಯಾಲಿ ಮೇಲೆ ಮತ್ತು ಸಂಗೊಳ್ಳಿ ರಾಯಣ್ಣನ ಮೇಲೆ ಈ ರೀತಿ ಸಮಾಜದ ದೇಶಭಕ್ತ ಮಹನೀಯರ ಜಯಂತಿಗಳ ಶೋಭಾಯಾತ್ರೆಯಲ್ಲಿ ಕಲ್ಲು ಒಯ್ಯುವಂಥದ್ದು ಪ್ರಕ್ರಿಯೆ ಮುಂದುವರಿತಾ ಇದೆ. ಇದಕ್ಕೆ ಸರ್ಕಾರ ಎಲ್ಲೋ ಒಂದು ಕಡೆ ಅವರಿಗೆ ಕುಸಹಿಸ್ತಿದೆ ಅಂತೇಳಿ ನಮ್ಮ ಗಮನಕ್ಕೆ ಬರ್ತಾ ಇದೆ. ಅದಕ್ಕೋಸ್ಕರ ಇವತ್ತು ಪೊಲೀಸ್ ಇಲಾಖೆಯ ಮೇಲೂ ಕೂಡ ಈ ಪುಂಡರು ದಾಳಿ ಮಾಡಿದ್ದಾರೆ. ಅದಕ್ಕೋಸ್ಕರ ಹಿಂದೂ ಜಾಗರಣ ವೇದಿಕೆ ಈ ಕೃತ್ಯವನ್ನು ತುಂಬ ಕಠೋರವಾಗಿ ಖಂಡಿಸ್ತದೆ. ಕೂಡಲೇ ಸರ್ಕಾರದವರು ಇನ್ನು ಮುಂದೆ ಯಾವುದೇ ರೀತಿಯ ಆ ರೀತಿಯ ಘಟನೆಗಳು ಆಗದ ರೀತಿಯಲ್ಲಿ ಕ್ರಮ ತಗೊಳ್ಬೇಕಂತೇಳಿ ಹಿಂದೂ ಜಾಗರಣಕ್ಕೆ ಒತ್ತಾಯಿಸ್ತಾ ಇದ್ದೀವಿ. 19ನೇ ತಾರೀಕಿನ ದಿನದಂದು ಬಾಗಲಕೋಟದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಅಂಗವಾಗಿ ಶೋಭಾಯಾತ್ರೆ ನಡೆದಾಗ ಹಳೆ ಬಾಗಲಕೋಟದ ಪಂಕ ಮಸೀದಿ ಹತ್ರ ಮೆರವಣಿಗೆ ಬಂದಾಗ ರಾತ್ರಿ 10 ಗಂಟೆ ಆಗಿತ್ತು. 10 ಗಂಟೆ ಸುಮಾರು ಮಸೀದಿಲಿಂದ ಇರುವಂಥ ಮುಸಲ್ಮಾನರು ಆ ಮೆರವಣಿಗೆ ಮೇಲೆ ಕಲ್ಲು ಎಸೆಯುವುದು, ಚಪ್ಪಲಿ ಎಸೆಯುವುದು ಎಲ್ಲರೂ ವಿಡಿಯೋಗಳು ನೋಡಿದ್ದೇವೆ. ಎಲ್ಲರೂ ಕಂಡಂಥ ದೃಶ್ಯ. ಇಂಥ ದೃಶ್ಯ ಮಾಡುವಂಥ ಆ ಮಸೀದಿಗಳಿಗಿರುವಂಥ ಮುಲ್ಲಾ ಮೌಲಿಗಳಿರ್ಬೋದು, ಮುಸಲ್ಮಾನರಿರ್ಬೋದು ತಡಿಬೇಕಾಗಿತ್ತು. ಯಾಕಂದರೆ ನಾವು ನಮ್ಮ ಹಿರಿಯರು ಇರ್ತಾರೆ ಅಂತ ಒಂದು ತಪ್ಪು ಕೆಲಸ ಮಾಡೋದಂದರೆ ಹಿಂದೂ ಸಮಾಜದ ಯುವಕರಿಗೆ ಅಂತ ಬೈಲು ಬುದ್ಧಿ ಹೇಳುವಂಥದ್ದು ಹಿಂದೂ ಸಮಾಜದ ಸಂಪ್ರದಾಯ. ಆದರೆ ಅಲ್ಲಿದ್ದಂಥ ಮಸೀದಿಗಳಿಗಿರುವಂಥ ಮುಸಲ್ಮಾನರು ಏನೋ ಒಂದು 200-300 ಜನ ಇದ್ದರು. ಆ 200-300 ಜನ ಇದ್ದು ಏನು ಮಾಡೋಕತ್ತಿದ್ರು? ತಡಿಬೋದಿತ್ತಲ್ಲ, ಪೊಲೀಸರೇ ಹೋಗಿ ತಡಿಬೇಕಾ?
ಪೊಲೀಸರು ತಡೆಯಕ್ಕೆ ಹೋದ್ರೆ ಪೊಲೀಸರು SP ಅವರಿಗೆ ಕಲ್ಲು ಬಂತು, ಅವ್ರ ಕಲೀಲಿಂದ್ರೆ ರಕ್ತ ಬಂತು. ಎಲ್ಲರೂ ನೋಡ್ತಾ ಇದ್ದಾರೆ. ಆದರೂ ಪೊಲೀಸ್ ಡಿಪಾರ್ಟ್ಮೆಂಟ್ ಭಯ ಮುಚ್ಕೊಂಡು ಕುಂದ್ರಕ್ಕಿಂತ ಹಾಕಿ ಲಗಾಸ್ಕೊಂಡು ಒಳಗೆ ಹಾಕಬೇಕಾಗಿತ್ತು. ಆದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೇವಲ 8 ಜನರ ಮಾತ್ರ ಹಿಡಿದ್ರು. ಇನ್ನು 200-300 ಜನ ಇದ್ರಲ್ಲ, ಅವ್ರೆಲ್ಲ ಹೋದ್ರು? ಅವ್ರ ಮ್ಯಾಗೆ ಯಾಕೆ ಕ್ರಮ ತಗೋದಿಲ್ಲ? ಆಮೇಲೆ ಅಲ್ಲಿ ತನಕ ಏನು ಕಮಿಟಿ ಅದ, ಆ ಪಂಕ ಮಸೀದಿ ಅವರು ಒಳಗೆ ಹಾಕ್ಬೇಕು. ಇದು ಒಂದು ಹುಚ್ಚರಾಟಲ್ಲ. ಇದು ನೀವು ತಿಳ್ಕೊಂಡಿರ್ಬೇಕು. ಛತ್ರಪತಿ ಶಿವಾಜಿಗೆ ಮೆರವಣಿಗೆ ಮೇಕಲ್ ಹೋಗಿದ್ದೀನಿ, ಗಣಪನ ಮೇಕಲ್ ಹೋಗಿದ್ದೀನಿ. ಬಟ್ ಹಿಂದೂ ಸಂಪ್ರದಾಯ ಪ್ರಕಾರ ನಾವು ಎಲ್ಲ ಕಡೆ ಮೆರವಣಿಗೆ ಮಾಡೋರೆ. ಯಾಕಂದ್ರೆ ನಾವು ಭಾರತೀಯರು, ಹಿಂದೂಗಳು, ಹಿಂದೂಸ್ತಾನ ಇದು ಮಾಡೋರೇ. ಆದ್ರೆ ನೀವೇನು ಹುಚ್ಚ ಆಟ ಎಬ್ಸ್ಕೊಂಡಿರ್ತೀವಿ, ಕಲ್ಲೋಗಿದ್ದು ಪಲ್ಲೋಗಿದ್ದು ಅಂತ ಮಾಡೋ ಗೊತ್ತಿಲ್ಲ. ಅದು ನಮ್ಮ ಸಂಸ್ಕೃತಿಯಲ್ಲ ಅಂತ ಬಿಟ್ಟೇವಿ. ಅಪ್ಪಿ ತಪ್ಪಿ ನಾವು ಕಲ್ಲು ಹಿಡಿದ್ರೆ ನೀವು ಎಲ್ಲಿ ಇರೋದಿಲ್ಲ ಅನ್ನೋದನ್ನು ಮೊದಲು ತಿಳ್ಕೊರಿ. ನೀವು ಹುಚ್ಚುತ್ರ ಆಟ ಇದು ಎಬ್ಸೋದಷ್ಟು ನಡೆಯಲ್ಲ. ಒಬ್ಬ ಸ್ಟೇಟ್ಮೆಂಟ್ ಕೊಡ್ತಾನ, SDP ಇದು 10 ಗಂಟೆ ಮ್ಯಾಗ DJ ಪರ್ಮಿಷನ್ ಅದೇನ್ರಿ ಅಂತ. ನಿಮಗೆ 10ರಿಂದ 6 ತನ ಆಯ್ತಾ, ರಾತ್ರಿ 10ರಿಂದ ನಸಕ್ಲೆ 6 ತನ ಆಯ್ತಾ ಮೈಕ್ ಹಚ್ಚಬಾರ್ದು ಅಂತಂದು ಸುಪ್ರೀಂ ಕೋರ್ಟ್ ಆರ್ಡರ್ ಅದ. ಅದು ನಿಮ್ಗೆ ಅನ್ವಯ ಆಗೋದಿಲ್ಲೇನೋ? ನಮಗಷ್ಟೇ ಅನ್ವಯ ಮಾಡಕ್ಕೆ ಬರ್ತೀರಿ. ಕಾನೂನು ಎಲ್ಲರಿಗೂ ಒಂದೇ, ಸಂವಿಧಾನ ಎಲ್ಲರಿಗೂ ಒಂದೇ ಹೇಳ್ತಾ ಇದೆ. ಏನಂತಂದ್ರೆ 10ರಿಂದ 6 ತನ ಹಚ್ಚಬಾರ್ದು. ಅದು ಇಷ್ಟೇ ಸೌಂಡ್ ಇಡಬೇಕಂತದ. ಪ್ರತಿ ಇಡೀ ರಾಜ್ಯಾದ್ಯಂತ ಎಷ್ಟು ಸೌಂಡ್ ಇಡಾಕತ್ತೀರಿ? ಇದೇ ಇಲ್ಕಲ್ದೊಳಗೆ ಎಷ್ಟು ಸೌಂಡ್ ಬರ್ತಾ ಇದೆ? ನಾವು ಸೌಂಡ್ ಮಾಡಿದ್ರೆ, ನಾವು ಭಜನೆ ಮಾಡಿದ್ರೆ, ನಾವು ಹನುಮಾನ್ ಚಾಲೀಸ್ ಹಾಸ್ತಾರೆ, ನಿಮಗೆ ತ್ರಾಸ ಆಗ್ತದೆ. ನೀವು ಹೋದ್ರಿಂದ ನಾವೇ ತ್ರಾಸ ತಗೋಬೇಕು? ನಮಗೂ ತ್ರಾಸ ಆಗಲ್ವಾ? ಇವೆಲ್ಲ ವಿಷಯಗಳು ನಮಗೂ ಅನಿಸ್ತದೆ, ನಿಮಗೂ ಅನಿಸ್ತದೆ. ಸಂವಿಧಾನ ಎಲ್ಲರಿಗೂ ಸಮಾನವಾದಂಥ ಹಕ್ಕು ಕೊಟ್ಟಿದೆ. ನೀವೇನು ಉದ್ಘಾಟನ ಮಾಡಿರಲ್ಲ, ಇದಕ್ಕೆ ಹಿಂದೂ ಸಮಾಜ ಉತ್ತರ ಕೊಡ್ತದೆ. ನೀವು ಹೋಗಿದ್ದು ಛತ್ರಪತಿ ಶಿವಾಜಿ ಮೆರವಣಿಗೆ ಮೇಲೆ ಕಲ್ಲು ಅವಮಾನ ಮಾಡ್ಯಾರಿ. ಹಿಂದೂ ಸಮಾಜ ಸಹಿಸಲಿದು. ಛತ್ರಪತಿ ಶಿವಾಜಿ ಯಾರು ಅನ್ನೋದು ಗೊತ್ತದ. ನಿಮ್ಮ ಏನು ಮೊಘಲರ ಆಳಿಕೆ, ಬರಿಶಾಹಿ ಬಿರುಶಾಹಿ ಮಣ್ಣು ಮುಚ್ಚಿ ಹಿಂದುವೇ ಸ್ವರಾಜ್ಯ ನಿರ್ಮಾಣ ಮಾಡಿದಂಥ ವ್ಯಕ್ತಿ. ಆ ಆದರ್ಶ ನಂಬಲಿಲ್ಲ. ಛತ್ರಪತಿ ಶಿವಾಜಿ ಕೈಯೊಳಗೆ ಖಡ್ಗ ಅದ. ಎದಕ್ಕದ ಗೊತ್ತಿರೋದು? ಹಿಂದೂ ಸಾಮ್ರಾಜ್ಯದ ನಿರ್ಮಾಣಕ್ಕೋಸ್ಕರ ಇತ್ತು. ಈಗ ಹಿಂದೂ ಸಾಮ್ರಾಜ್ಯದ ರಕ್ಷಣೆಗೋಸ್ಕರ, ಧರ್ಮದ ರಕ್ಷಣೆಗೋಸ್ಕರ, ನಮ್ಮ ಸಂಸ್ಕೃತಿ ಸಂಪ್ರದಾಯ ರಕ್ಷಣೆಗೋಸ್ಕರ ಖಡ್ಗ ಅದ. ಅದನ್ನು ನಾವು ಎತ್ತುವಂಥ ಶಕ್ತಿ ಅಲ್ಲ. ನೀವು ತಿಳ್ಕೊಂಡಿರ್ಬೇಕು, ನಾವು ಭಾರಿ ಶೂರರು, ನಾವು ಗುಂಪು ಬಂದು ಏನೋ ಮಾಡಿದ್ರೆ ನಡೆದೋಗುತ್ತಂತಂದು. ರಾಜ್ಯ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತು ನಾಟಕ, ನಿಮ್ಮ ಓಟ ಬ್ಯಾಂಕ್ಗೋಸ್ಕರ ನಾಟಕ ಮಾಡಕೂತಾರೆ, ನಾವು ಹಾರಾಡಕೂತೀರಿ ಅಷ್ಟೇ. ನೀವು ಅಧಿಕಾರ ಶಾಶ್ವತ ಅಲ್ಲ. ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ನಿಮ್ಮ ದೇವರಿಗೆ ಅವಮಾನ ಆಗಿದ್ರೆ ಏನು ಮಾಡ್ತಿದ್ರಿ? ರೋಡಿಗೆ ಇಳಿದು ಬೆಂಕಿ ಹಚ್ತಿದ್ರಿ. ಆದರೆ ನಮ್ಮ ಹಿಂದೂ ಧರ್ಮದ ದೊಡ್ಡತನ ಅದ, ನಾವು ಅಂಥದ್ದು ಮಾಡೋದಲ್ಲ. ಕಾನೂನನ್ನು ನಾವು ಗೌರವಿಸ್ತೇವೆ. ಕಾನೂನು ಈ ರೀತಿ ಕ್ರಮ ತಗೊಂಡು ಚಲೋ ಆಯ್ತು. ಇಲ್ಲ ಅಂದ್ರೆ ತಕ್ಕ ಉತ್ತರ ನಾವು ಕೊಡ್ತೇವೆ. ಇವರು ಪ್ರಾರ್ಥನಾ ಮಂದಿರ ಅಂತ ಹೇಳ್ತಾರೆ. ಅದು ಪ್ರಾರ್ಥನಾ ಮಂದಿರದೊಳಗೆ ನಾವು ನಮ್ಮ ಗುಡಿ ಒಳಗೆ ನಾವು ಪೂಜೆ ಪುರಸ್ಕಾರ ಮಾಡಕ್ ಹೋಗ್ತೀವಿ. ಇವರು ಪ್ರಾರ್ಥನಾ ಮಂದಿರ ಒಳಗೆ ಕಲ್ಲಿಟ್ಕೊಂಡು, ಆಮೇಲೆ ಚಪ್ಪಲ್ ಅಂದ್ರೆ ಪ್ರಾರ್ಥನಾ ಮಂದಿರ ಒಳಗೆ ಚಪ್ಪಲ್ ಹಾಕೊಂಡು ಹೋಗ್ತಾರೆ. ಹಂಗಂದ್ರೆ ಕಲ್ಲಿಟ್ಕೊಂಡು ನಾವು ಮೆರವಣಿಗೆ ಬರುವ ಟೈಮಿಗೆ ಕಲ್ಲು ಹೊಡಿಬೇಕಂತ ಹೇಳಿ ಪ್ರೀ ಪ್ಲಾನ್ಡ್ ಅಲ್ಲ ಇದು. ಮೊದಲೇ ಗೊತ್ತಿರುತ್ತೆ ಇವರಿಗೆ. ನಾವು ಶಿವಾಜಿ ಜಯಂತಿ ಮಾಡೋದು ಪ್ರತಿಯೊಂದು ಮೊದಲೇ ಗೊತ್ತಿತ್ತು, ಎಲ್ಲರಿಗೂ ಗೊತ್ತಿರುತ್ತೆ ಸರೌಂಡಿಂಗು. ಅದನ್ನು ಪ್ರೀ ಪ್ಲಾನ್ ಮಾಡಿಕೊಂಡು ನಮ್ಮ ಒಂದು ಶಿವಾಜಿ ಜಯಂತಿ ಹೋಗೋದು ಏನು ಮೆರವಣಿಗೆ ಹೋಗೋ ಟೈಮಿಗೆ ಇವರು ಕಲ್ಲು ಹೊಡಿತಾರಂತಂದ್ರೆ ಇದು ಎಲ್ಲವೂ ಪ್ರೀ ಪ್ಲಾನು. ಇಂಥ ಕೆಟ್ಟ ಮನಸ್ಥಿತಿ ಇರುವಂತಹ ಜಿಹಾದಿಗಳು ಇವರನ್ನ ಬಂಧಿಸೋದಷ್ಟಲ್ಲ, ಇವ್ರಿಗೆ ಕಲ್ಲು ಶಿಕ್ಷೆನೂ ಆಗಬೇಕು. ಇದು ನನ್ನ ಪ್ರಕಾರ. ಯಾಕಂದ್ರೆ ಇದು ಕೇವಲ ಒಂದಲ್ಲ, ಈ ತರ ಕರ್ನಾಟಕದಲ್ಲಿ ಹಾಗೂ ಇಡೀ ದೇಶದಲ್ಲಿ ಬಹಳ ಕಡೆ ಈ ತರ ನಮ್ಮ ಹಿಂದೂಗಳ ಮೇಲೆ, ನಮ್ಮಂತ ಮುಕ್ತರ ಮೇಲೆ ಇದು ಬಹಳ ಕಡೆ ಆಗಕತ್ತೈತಿ. ಈ ತರ ಇದು ಖಂಡನೀಯ. ಇದು ಕೇವಲ ಎಚ್ಚರಿಕೆ. ನೀವು ಚಾಲೂ ಮಾಡಿರಿ, ನಾವು ಅದನ್ನ ಅಂತ್ಯ ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಹಿಂದೂ ಸಮಾಜ ನಾವು ಯಾವುದೂ ಕೂಡ ನಿಮ್ಮ ತಂಟೆಗೆ ಬರಂಗಿಲ್ಲ. ನಿಮ್ಮ ಯಾವುದೇ ಒಂದು ಕಾರ್ಯಕ್ರಮಕ್ಕಾಗಲಿ ಇನ್ನೊಂದಕ್ಕಾಗಲಿ ನಾವು ನಿಮ್ಮ ತಂಟೆಗೆ ಬರೋದಿಲ್ಲ. ನೀವು ಚಾಲೂ ಮಾಡಿರಿ, ನಾವು ಇದನ್ನ ಅಂತ್ಯ ಮಾಡ್ತೀವಿ. ಇಷ್ಟು ಹೇಳಿ ನಾನು ಮಾತುಕೊಡ್ತೇನೆ. ಅವರಿಗೆ ವಿಷಯ 19/2/2026 ಬಾಗಲಕೋಟೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಹಿನ್ನೆಲೆಯಲ್ಲಿ ನಡೆದ ಕಲ್ಲು ತೂರಾಟ. ಬಾಗಲಕೋಟೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಹಿನ್ನೆಲೆಯಲ್ಲಿ ನಡೆದ ಮೆರವಣಿಗೆ ಮೇಲೆ ಮತಾಂಧ ಕಿಡಿಗೇಡಿ ಮುಸಲ್ಮಾನರಿಂದ ಕಲ್ಲು ತೂರಾಟ ನಡೆದಿದೆ.
ಹಿಂದೂ ಧಾರ್ಮಿಕ ಆಚರಣೆಗಳ ಮೇಲೆ ನಿರಂತರವಾಗಿ ಈ ರೀತಿಯ ಆಕ್ರಮಣಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗುತ್ತಿದೆ. ಇದಕ್ಕೆ ಕಾರಣ ರಾಜ್ಯದಲ್ಲಿ ಮುಸ್ಲಿಂ ತುಷ್ಟೀಕರಣದ ರಾಜನೀತಿಯಾಗಿದೆ. ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ ನಡೆಸಿರುವ ಹಾಗೂ ಪೊಲೀಸ್ ಸಿಬ್ಬಂದಿಗಳ ಮೇಲೆ ನಡೆದಿರುವ ಹಲ್ಲೆಯನ್ನು ಹಿಂದೂ ಜಾಗರಣ ವೇದಿಕೆ ಖಂಡಿಸುತ್ತದೆ. ಜೊತೆಗೆ ಮಸೀದಿ ಆಡಳಿತ ಮಂಡಳಿಯ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಮುಸ್ಲಿಂ ತುಷ್ಟೀಕರಣದ ರಾಜನೀತಿಯನ್ನು ಖಂಡಿಸಿ ಇಂದು ದಿನಾಂಕ 21/2/2026 ನಾವು ಈ ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತಿದ್ದೇವೆ. ಈ ಘಟನೆಗೆ ಸಂಬಂಧಿಸಿದ ಸಂಚುಕೋರರನ್ನು ಬಂಧಿಸಿ ಶಿಕ್ಷೆಯನ್ನು ನೀಡಿ ಮುಂದೆ ಈ ರೀತಿಯ ಘಟನೆಗಳು ಆಗದಂತೆ ಕ್ರಮ ಕೈಗೊಳ್ಳಬೇಕೆಂದು ಹಿಂದೂ ಜಾಗರಣ ವೇದಿಕೆ ಈ ಮೂಲಕ ಒತ್ತಾಯಿಸುತ್ತದೆ. ಈ ಒಂದು ಮನವಿಯು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅಡ್ರೆಸ್ ಇದೆ. ಸೊ ಈ ಮನವಿಯಲ್ಲಿರುವಂಥ ಅಂಶಗಳನ್ನು ಪರಿಗಣಿಸಿ ಪರಿಶೀಲಿಸಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇವತ್ತು ನಾನು ತಮ್ಮ ಮನೆಯಲ್ಲಿ ವ್ಯವಸ್ಥೆ ಮಾಡ್ತೀನಿ. हेलो भारत माता की हेलो भारत माता की जय 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 शिवाजी जय 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 भवानी जय 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 शिवाजी जय 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 भवानी.